ಬನ್ನಿ ಆತ್ಮೀಯ ವೀಕ್ಷಕರೇ, ಇವತ್ತಿನ ಚಂದ್ರ ದರ್ಶನ ಮಾಡೋಣ. ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ನಾವು ಅಲ್ಲಿ ತಲುಪ್ತೀವಿ. ನಾವು ಅಂದ್ರೆ ವಿಜ್ಞಾನಿಗಳು ಗಗನಯಾತ್ರಿಗಳನ್ನ ಅಲ್ಲಿ ಕಳಿಸ್ತಾರೆ. ಇಲ್ಲಿಂದ ಬನಶಂಕರಿ, ವೈಟ್ ಫೀಲ್ಡ್, ಮಾನ್ಯತಾಟಕ್ಕೆ ಹೋಗುವಷ್ಟು ಸುಲಭ ಅಲ್ಲ. ಅಲ್ಲಿಗೆ ತಲುಪ್ತೀವಿ. ಇನ್ನು ಮುಂದಿನ ಮಾಹಿತಿಯನ್ನ ನೆಕ್ಸ್ಟ್ ಫ್ರೇಮ್ಸ್ ಅಲ್ಲಿ ತಗೊಳ್ಳೋಣ ಬನ್ನಿ. ಆರ್ಟಮಿಸ್ 2 ಏನು? ವಾಟ್ ಇಸ್ ಆರ್ಟಮಿಸ್ 2? ಆತ್ಮೀಯರೇ, ಇಲ್ಲಿ ನಾವು ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಏನು ಆರ್ಟಮಿಸ್ 2 ಮಿಷನ್ ಚಂದ್ರನ ಮೇಲೆ ಲ್ಯಾಂಡ್ ಆಗೋದೇ ಇಲ್ಲ. ಹೌದು, ನೀವು ಕೇಳಿದ್ದು ಸರಿ. ಓಕೆ, ಈ ಮಿಷನ್ ಅಲ್ಲಿ 4 ಗಗನಯಾತ್ರಿಗಳು ಪ್ರಯಾಣ ಮಾಡ್ತಾರೆ. ಯಾರ್ಯಾರಂದ್ರೆ ರೈಡ್ ವೈಸ್ಮನ್, ಅವ್ರ ಕಮಾಂಡರ್ ಆಗಿರ್ತಾರೆ. ವಿಕ್ಟರ್ ಗ್ಲೋವರ್ ಪೈಲಟ್ ಆಗಿರ್ತಾರೆ. ಕ್ರಿಸ್ಟಿನಾ ಕೋಚ್ ಮಿಷನ್ ಸ್ಪೆಷಲಿಸ್ಟ್ ಆಗಿರ್ತಾರೆ. ಆಮೇಲೆ ಜರ್ಮಿ ಹ್ಯಾನ್ಸನ್ ಅಂತ ಅವರು ಕೂಡ ಮಿಷನ್ ಸ್ಪೆಷಲಿಸ್ಟ್ ಆಗಿರ್ತಾರೆ. ಓಕೆ, ಚಂದ್ರನ ಸುತ್ತ 10 ದಿನಗಳ ಕಾಲ ಪ್ರದಕ್ಷಿಣೆ ಹಾಕಿ ಬರಲಿದ್ದಾರೆ. ಆಮೇಲೆ ಇದು 1972 ನಂತರ ಮನುಷ್ಯ ಚಂದ್ರನ ಇಷ್ಟು ಹತ್ರ ಕ್ಲೋಸ್ ಹೋಗ್ತಾ ಇರೋದು. ಓಕೆ, ಮೊದಲ ಪ್ರಯತ್ನ, ಫಸ್ಟ್ ಟ್ರೈ. ಓಕೆ, ಇದು ಮುಂದಿನ ದಿನಗಳಲ್ಲಿ ಚಂದ್ರನ ಮೇಲೆ ಮನುಷ್ಯರನ್ನ ಇಳಿಸುವ ಪ್ರಯತ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಈ ಮಿಷನ್ ಆರ್ಟಮಿಸ್ 2 ಒಂದು ಅಡಿಪಾಯ ಆಗಲಿದೆ ಅಂತಾನೆ ಹೇಳ್ಬೋದು, ಒಂದು ಫೌಂಡೇಶನ್ ಆಗತ್ತೆ ಅಂತಾನೆ ಹೇಳ್ಬೋದು. ಇದು ಆರ್ಟಮಿಸ್ 2 ಅನ್ನೋದು ಏನು ಅಂತ. ಓಕೆ, ಆರ್ಟಮಿಸ್ 3 ಅಲ್ಲ, ಆರ್ಟಮಿಸ್ 4 ಅಲ್ಲಿ ಚಂದ್ರನ ಮೇಲೆ ಲ್ಯಾಂಡ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ನಮಸ್ಕಾರ ಆತ್ಮೀಯರೇ, ಬೆಳಕಿನ ಧ್ವನಿ ನಿಮ್ಮ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ವಿಜ್ಞಾನ ಲೋಕದಲ್ಲಿ ಇಂದು ಒಂದು ಸಂಚಲನ ಮೂಡಿದೆ. ಏನ್ ಗೊತ್ತಾ, ಅದು ಸುಮಾರು ಅರ್ಧ ಶತಮಾನದ ನಂತರ, ಅಂದ್ರೆ 50 ವರ್ಷಗಳಾದ ಮೇಲೆ ಮನುಷ್ಯ ಮತ್ತೆ ಚಂದ್ರನ ಹತ್ತಿರಕ್ಕೆ ಹೋಗ್ತಿದ್ದಾನೆ. ಏಪ್ರಿಲ್ 1ನೇ ತಾರೀಕು ಜ್ಞಾಪಕ ಇಟ್ಕೊಳ್ಳಿ, ನಾಸಾದ ಆರ್ಟಮಿಸ್ 2 ಮಾನ್ಸ್ಟರ್ ರಾಕೆಟ್ ಮಿಷನ್ ಉಡಾವಣೆ ಆಗಲಿದೆ. ಈ ಮಿಷನ್ ಯಾಕೆ ಇಷ್ಟೊಂದು ವಿಶೇಷ, ಏನ್ ಅಷ್ಟೊಂದು ಸ್ಪೆಷಲ್ ಈ ಆರ್ಟಮಿಸ್ 2 ಮಿಷನ್ ಬಗ್ಗೆ ಅಂದ್ರೆ, ಇದು ಚಂದ್ರನ ಮೇಲೆ ಇಳಿಯುತ್ತದೆಯಾ ಅಥವಾ ಇಲ್ವಾ? ಓಕೆ, ಈ ಕುರಿತು ನಿಖರವಾದ ಮಾಹಿತಿಯನ್ನು ಏನೇನು ನಾಸಾ ಹಂಚಿಕೊಂಡಿದೆ ಅದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಲು ಇಚ್ಛಿಸುತ್ತೇನೆ. ಬನ್ನಿ ನೋಡೋಣ. ಯಾಕೆ ಈ ಪ್ರದಕ್ಷಿಣೆ ಮುಖ್ಯವಾಗಿದೆ ಅಂತ ಕೇಳೋಣ. ವೈ ದಿಸ್ ಆರ್ಬಿಟ್ ಇಸ್ ಕ್ರಿಟಿಕಲ್ ಅಂತ ಕೇಳ್ಬೋದು. ನೀವು ಕೇಳ್ಬೋದಲ್ವಾ, ಚಂದ್ರನ ಮೇಲೆ ಇಳಿಯದ ಮೇಲೆ ಯಾಕೆ ಹೋಗ್ಬೇಕು ಅಂತ ಅಲ್ವಾ, ನಾವೆಲ್ಲ ಲೆಕ್ಕಾಚಾರ ಹಾಕ್ಕೊಡ್ತೀವಲ್ವಾ, ಆ ತರ. ಸ್ನೇಹಿತರೆ, ಆತ್ಮೀಯರೇ, 50 ವರ್ಷಗಳ ಹಿಂದೆ ಇದ್ದ ತಂತ್ರಜ್ಞಾನಕ್ಕೂ ಇಂದಿಗೂ ತುಂಬಾ ವ್ಯತ್ಯಾಸ ಇದೆ. ಈ ಮಿಷನ್ ಮುಖ್ಯ ಉದ್ದೇಶ ಮನುಷ್ಯರನ್ನು ಹೊತ್ತ ಓರಿಯಾನ್ ಕ್ಯಾಪ್ಸುಲ್ ನ ಜೀವರಕ್ಷಕ ವ್ಯವಸ್ಥೆ, ಲೈಫ್ ಸಪೋರ್ಟ್ ಸಿಸ್ಟಮ್ ಅಂತೀವಲ್ಲ, ಅದು ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಎಂದು ಪರೀಕ್ಷಿಸುವುದು. ದಿ ಜಸ್ಟ್ ವಾಂಟ್ ಟು ಟೆಸ್ಟ್ ದ ಲೈಫ್ ಸಪೋರ್ಟ್ ಸಿಸ್ಟಮ್, ಯಾವ ತರ ವರ್ಕ್ ಆಗುತ್ತೆ, ಯಾವ ತರ ವೇರಿಯೇಷನ್ಸ್ ಇದೆ. ನಿಮ್ಗೆ ಜ್ಞಾಪಕ ಇರ್ಬೋದು, ಕಲ್ಪನಾ ಚಾವ್ಲಾ ಅವ್ರದ್ದೇನಾಯ್ತು ಅಂತ ಜ್ಞಾಪಕ ಇದೆ ಅಲ್ವಾ? ದುಃಖ ಆಗತ್ತಲ್ವಾ? ಅದನ್ನ ಅವಾಗ ಕೂಡ ಸ್ಟಡಿ ಮಾಡಿದರೆ, ಯಾಕೆ ಆರ್ಬಿಟ್ ಎಂಟ್ರಾಕ್ ಹತ್ರ ಬರ್ತಕ್ಕ ಅಷ್ಟೊಂದು ಹೀಟ್ ಜನರೇಟ್ ಆಯ್ತು. ಇಟ್ ಜಸ್ಟ್ ಎವ್ರಿಥಿಂಗ್ ಇನ್ ಸೆಕೆಂಡ್ಸ್ ನಕ್ಷತ್ರ ಆಗೋದು ಅಲ್ವಾ, ಜ್ಞಾಪಕ ಇದೆಯಾ? ಸೊ ಭೂಮಿಗೆ ಮರಳುವಾಗ ಇದು ವಾಪಸ್ ಬರುತ್ತಲ್ಲ, ಆವಾಗ ವಿಪರೀತ ಶಾಖ, ಕಾಂಟ್ ಇವನ್ ಇಮ್ಯಾಜಿನ್ ಅಷ್ಟು ವಿಪರೀತ ಶಾಖವನ್ನು ತೆಗೆದುಕೊಳ್ಳುವ ಶಕ್ತಿ ಇದೆಯಾ ಈ ಕ್ಯಾಪ್ಸೂಲ್ಗೆ ಎಂದು ಪರೀಕ್ಷಿಸುವುದು ಅತ್ಯಗತ್ಯವಾಗಿರುತ್ತೆ. ಓಕೆ, ಇದು ಯಶಸ್ವಿಯಾದರೆ ಮಾತ್ರ ಮುಂದಿನ ವರ್ಷಗಳಲ್ಲಿ ನಾವು ಚಂದ್ರನ ಮೇಲೆ ಶಾಶ್ವತವಾಗಿ ನೆಲೆಸಲು ಸಾಧ್ಯ ಅಂತ ಅನ್ಸತ್ತೆ, ಅದು ವಿಜ್ಞಾನಿಗಳಿಗೆ. ಓಕೆ, ಸೊ ಕಾನ್ಸ್ಟೆಂಟ್ ರಿಸರ್ಚ್ ಮಾಡ್ತಾನೆ ಇದ್ದಾರೆ. ಅದ್ ಯಾಕೆ ಅವಾಗ ಆ ಮಿಷನ್ ಅಲ್ಲಿ ಕಲ್ಪನಾ ಚಾವ್ಲಾ ಬಂದಾಗ ಯಾಕೆ ಆತರ ಆಯ್ತು, ಏನು, ಅದನ್ನ ಆಲ್ ದೀಸ್ ಇಯರ್ಸ್ ಸ್ಟಡಿ ಮಾಡಿದ್ದಾರೆ. ಅದನ್ನೆಲ್ಲ ಓವರ್ಕಮ್ ಮಾಡಿ ಇದರಲ್ಲಿ ಇನ್ನ ಎಷ್ಟು ಸೇಫ್ ಆಗ್ಬೇಕು ಅದೆಲ್ಲ ಚೆಕ್ ಮಾಡ್ತಾರೆ ಈ ಇದರಲ್ಲಿ. ಯಾವುದು ಏಪ್ರಿಲ್ 1 ಇದರಲ್ಲಿ ಲಾಂಚ್ ಅಲ್ಲಿ. ಓಕೆನಾ? ಬನ್ನಿ ಆತ್ಮೀಯರೇ, ಇವಾಗ ತಂತ್ರಜ್ಞಾನದ ಬಗ್ಗೆ, ಆರ್ಟಮಿಸ್ ತಂತ್ರಜ್ಞಾನದ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಟೆಕ್ನಾಲಜಿ, SLS ಅಂತ ಹೇಳ್ತೀವಿ, ಸ್ಪೇಸ್ ಲಾಂಚ್ ಸಿಸ್ಟಮ್ ಅಂಡ್ ಓರಿಯಾನ್ ಕ್ಯಾಪ್ಸೂಲ್ ಬಗ್ಗೆ ತಿಳ್ಕೊಳ್ಳೋಣ. ಈ ಪ್ರಯಾಣ ಹೇಗಿರುತ್ತೆ ಅಂದ್ರೆ,
SLS ಎಂಬ ಬೃಹತ್ ರಾಕೆಟ್ ಅನ್ಕೊಳ್ಳಿ, ಒಂದು 32 ಸ್ಟೋರಿ ಬಿಲ್ಡಿಂಗ್ ಲೆಕ್ಕ ನೀವು ಮೈಂಡ್ ಅಲ್ಲಿ ಮಾಡ್ಕೊಳ್ಳಿ. ಅಷ್ಟು ದೊಡ್ಡ ರಾಕೆಟ್ ಮೂಲಕ ಓರಿಯನ್ ಕ್ಯಾಪ್ಸುಲ್, ಅದು ತಲೆ ಮೇಲಿರುತ್ತೆ ಓರಿಯನ್ ಕ್ಯಾಪ್ಸುಲ್, ಅದನ್ನ ಅದಕ್ಕೆ ಜಿಗುತ್ತೆ. ಅಂದ್ರೆ ಇವಾಗ ನಿಮ್ಗೆ ರಾಕೆಟ್ ಈ ತರ ಇರುತ್ತೆ ಅನ್ಕೊಳ್ಳಿ. ಸೊ ಇಲ್ಲಿ ಓರಿಯನ್ ಕ್ಯಾಪ್ಸುಲ್ ಇರುತ್ತೆ, ಇದು ಸಮೇತ ಇದು ಮೇಲ್ಗಡೆ ಆರ್ಬಿಟ್ ಹೋಗ್ತಾ ಇದು ಸಪರೇಟ್ ಆಗುತ್ತೆ. ಓಕೆ, ಕಕ್ಷೆಯಿಂದ ಏನಾಗುತ್ತೆ ಅಂದ್ರೆ ಭೂಮಿಯ ಕಕ್ಷೆಯಿಂದ ಹೊರಬಂದು ಚಂದ್ರನ ಗುರುತ್ವಾಕರ್ಷಣೆಯನ್ನು ಬಳಸ್ಕೊಂಡು ಚಂದ್ರನ ಹಿಂಭಾಗದವರೆಗೂ ಫಾರ್ ಸೈಡ್ ಆಫ್ ದ ಮೂನ್ ಅಂತ ಹೇಳ್ತೀವಿ, ಈ ಗಗನಯಾತ್ರಿಗಳು ಪ್ರಯಾಣಿಸ್ತಾರೆ. ಮೀನ್ಸ್ ಒಂದು ಏನ್ ಹೇಳ್ತೀರಾ, ಒಂದು ರೌಂಡ್ ಹಿಡ್ಕೊಂಡ್ ಬರ್ತಾರೆ ಅಂತ ಹೇಳ್ತೀವಲ್ಲ, ಆ ತರ ಹೇಳ್ಬೋದು. ಸರಿಸುಮಾರು ಭೂಮಿಯಿಂದ 3,70,000 ಕಿಲೋಮೀಟರ್ ದೂರದವರೆಗೆ ಇವರು ಹೋಗ್ತಾರೆ. ಓಕೆ, ಇದು ಮನುಷ್ಯ ಈವರೆಗೆ ಬಾಹ್ಯಾಕಾಶದಲ್ಲಿ ತಲುಪಿರುವ ಅತ್ಯಂತ ದೂರದ ಹಾದಿಯಾಗಲಿದೆ. ಯಾವ ರೂಟ್, ಯಾವ ಪಾತಲ್ಲಿ ಹೋಗಿ ಬರುತ್ತೆ, ಚಂದ್ರನ ಸುತ್ತಾಕೊಂಡು ಬರುತ್ತೆ ಅಂತ ನೋಡೋಣ. ಇವಾಗ ನೋಡಿ, ಸುಮ್ಮನೆ ನಾನು ಡಯಾಗ್ರಾಮ್ ಬರೀತೀನಿ. ಇದನ್ನ ಭೂಮಿ ಅನ್ಕೊಳ್ಳಿ. ಓಕೆ, ಇದು ಬಂದು ಚಂದ್ರ ಅನ್ಕೊಳ್ಳೋಣ, ಮೂನು. ಇದು ಮೂನು, ಇದು ಅರ್ತ್ ಅನ್ಕೊಳ್ಳೋಣ. ಇಲ್ಲಿಂದ ಲಾಂಚ್ ಆಗತ್ತೆ ನೋಡಿ, ಈ ಪಾತಲ್ಲಿ ಬರುತ್ತೆ ಇದು. ಆಮೇಲೆ ಹೇಳ್ತೀನಿ ಎಷ್ಟು ಯಾವ ತರ ಹೋಗುತ್ತೆ ಅಂತ. ಇಲ್ಲಿಂದ ಬಂದು ಮತ್ತೆ ಎಲಿಪ್ಟಿಕಲ್ ಆಗಿ ಭೂಮಿಗೊಂದು ಪ್ರದಕ್ಷಿಣೆ ಹೊಡೆದು ಆಮೇಲೆ ಹಿಂಗೆ ಬಂದು ಚಂದ್ರನಿಗೊಂದು ಪ್ರದಕ್ಷಿಣೆ ಹಾಕಿ ವಾಪಸ್ ಬಂದು ಭೂಮಿಗೆ ಇಳಿಯುತ್ತೆ. ಇದೇನ್ ಗೊತ್ತಾ, ಈ ಪಾತ್ ಇದೆಯಲ್ಲ, ಈ ಪಾತ್ ನಾಸಾದವರು 10 ಸ್ಟೆಪ್ಸ್ ಆಗಿ ಇದ್ ಮಾಡಿದ್ದಾರೆ. ಸೊ ಇದೆಲ್ಲ ಮಾಹಿತಿ ಏನಿದೆ ಅದನ್ನ ತಿಳ್ಕೊಂಡಿದ್ದೀನಿ, ಶೇರ್ ಮಾಡ್ತಾ ಇದ್ದೀನಿ. ಸೊ ಪಾತ್ ಯಾವ ತರ ಇರುತ್ತೆ ಅಂತ ಅನ್ಕೊಳ್ಳೋಣ. ಫಸ್ಟ್ ಏನಂದ್ರೆ ಇದು ಲಾಂಚ್ ಆಗತ್ತೆ. ಓಕೆನಾ, ಫಸ್ಟ್ ಒನ್. ಆಮೇಲೆ ಇದು ಅರ್ತ್ ಆರ್ಬಿಟ್ ಗೆ ಎಂಟರ್ ಆಗತ್ತೆ. ಓಕೆ, ಆಮೇಲೆ ಥರ್ಡ್ ಸಾಧಾರಣ ಈ ಪಾಯಿಂಟ್ ಅಲ್ಲೆಲ್ಲೋ ಬರುತ್ತೆ ಅದು, ಈ ಪಾಯಿಂಟ್ ಅಲ್ಲಿ. ಓಕೆ, ಇದನ್ನ ಏನ್ ಹೇಳ್ತೀನಿ ಅಂದ್ರೆ ಅಪೋಗಿ ರೈಸ್ ಬರ್ನ್ ಟು ಹೈಯರ್ ಆರ್ಬಿಟ್. ಈ ಅರ್ತ್ ಆರ್ಬಿಟ್ ಇಂದ ನೆಕ್ಸ್ಟ್ ಆರ್ಬಿಟ್ ಕಳಿಸೋದಕ್ಕೆ ಅಪೋಗಿ ಅಂತ. ಅಪೋಗಿ ಅಂದ್ರೆ ಏನಂದ್ರೆ ಏನಾಗುತ್ತೆ, ಇಟ್ಸ್ ಅ ಪಾಯಿಂಟ್ ಇನ್ ದ ಆರ್ಬಿಟ್ ಆಫ್ ಅನ್ ಆಬ್ಜೆಕ್ಟ್, ಲೈಕ್ ಮೂನ್ ಯಾವ್ದು ಸ್ಯಾಟಲೈಟ್ ನಾವು ಕಂಪೇರ್ ಮಾಡೋಣ, ವೇರ್ ಇಟ್ ಈಸ್ ಇದು ಫಾರ್ದೆಸ್ಟ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಚಂದ್ರನಿಗೆ. ಓಕೆ, ಸೊ ಅದನ್ನ ನೋಡ್ಕೊಂಡು ಅಪೋಗಿ ಮಾಡ್ತಾರೆ. ಜಸ್ಟ್ ರೈಸ್ ಅಂಡ್ ಬರ್ನ್. ನೆಕ್ಸ್ಟ್ ಆರ್ಬಿಟ್ ಹೋಗ್ಬೇಕಲ್ಲ, ಅದಕ್ಕೆ ಇನ್ನ ಎಕ್ಸ್ಟ್ರಾ ಎನರ್ಜಿ ಕೊಡ್ತಾರೆ. ಬಿಕಾಸ್ ಆರ್ಬಿಟ್ಸ್ ಆರ್ ಟಿಪಿಕಲಿ ಎಲಿಪ್ಟಿಕಲ್ ಆಗಿರುತ್ತೆ, ಸರ್ಕ್ಯುಲರ್ ಆಗಿ ಇರೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರ್ಬಿಟಿಂಗ್ ಆಬ್ಜೆಕ್ಟ್ ಅಂಡ್ ದ ಅರ್ತ್ ಚೇಂಜಸ್ ಥ್ರೂ ಔಟ್, ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಸರ್ಕ್ಯುಲರ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇದು ಥರ್ಡ್ ಸ್ಟೆಪ್ ಆಗುತ್ತೆ. ಫೋರ್ತ್ ಸ್ಟೆಪ್ ಅಲ್ಲಿ ಓರಿಯಾನ್ ಟ್ರಾನ್ಸ್ ಲೂನಾರ್ ಇಂಜೆಕ್ಷನ್ ಅಂತ ಹೇಳ್ತಾರೆ. ಫಿಫ್ತ್ ಒನ್ ಟ್ರಾನ್ಸ್ ಲೂನಾರ್ ಔಟ್ ಬೌಂಡ್ ಅಂತ ಹೇಳ್ತಾರೆ. ಸಿಕ್ಸ್ತ್ ಒನ್ ಲೂನಾರ್ ಫ್ಲೈ ಬೈ, ಇಲ್ಲೆಲ್ಲೋ ಬರುತ್ತೆ. ಆಮೇಲೆ ಟ್ರಾನ್ಸ್ ಅರ್ತ್ ರಿಟರ್ನ್ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಬರುತ್ತೆ. ಸಾರಿ, ಅರೌಂಡ್ ಈ ಪಾಯಿಂಟ್ ಅಲ್ಲಿ ಬರುತ್ತೆ. ಆಮೇಲೆ ಕ್ರೂ ಸರ್ವಿಸ್ ಮಾಡೆಲ್ ಸಪರೇಷನ್ ಆಗುತ್ತೆ ಇಲ್ಲಿ. ಓಕೆ, ಸಪರೇಷನ್ ಆಗುತ್ತೆ. ಆಮೇಲೆ ಎಂಟ್ರಿ, ಡಿಸೆಂಟ್ ಅಂಡ್ ಲ್ಯಾಂಡಿಂಗ್. ಸೊ ಸಾಧಾರಣ ಈ ಪಾಯಿಂಟ್ ಅಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿಂದ ಲ್ಯಾಂಡ್ ಆಗ್ತಾ ಬರುತ್ತೆ ಭೂಮಿಗೆ. ಆಮೇಲೆ ಕ್ರೂನ ಮತ್ತೆ ಕ್ಯಾಪ್ಸುಲ್ ನ ರಿಕವರಿ ಮಾಡ್ತಾರೆ. ಇದು ಆರ್ಟಮಿಸ್ 2 ರೂಟ್ ಅಂಡ್ 10 ಸ್ಟೆಪ್ಸ್. ಯಾವ ಸ್ಟೆಪ್ ಅಲ್ಲಿ ಏನೇನು ಆಗತ್ತೆ ಅಂತ ನಾಸಾದವರು ಕೊಟ್ಟಿರೋ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಉಪಯೋಗ ಆಗ್ಬೋದಲ್ವಾ ಸ್ಟೂಡೆಂಟ್ಸ್? ಎಲ್ಲಿದ್ರು ನೋಡಿ, ನಿಮ್ಗೆ ಇದೊಂದು ಮೋಟಿವೇಶನ್ ತರ ಒಂದು ನಿಮ್ಗೆ ಏನಾಗುತ್ತೆ ಅಂದ್ರೆ ಇನ್ನ ತಿಳ್ಕೊಳ್ಳೋಣ ಅನ್ನೋ ಒಂದು ಆಸಕ್ತಿ ಬರ್ಬೋದು ಒಂದು ಉದ್ದೇಶದಿಂದ ಸ್ವಲ್ಪ ಎಕ್ಸ್ಟ್ರಾ ಡೀಟೇಲ್ಸ್ ಕೊಟ್ಟಿದ್ದೀನಿ. ಓಕೆ, ಥ್ಯಾಂಕ್ಸ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶದ ಇಸ್ರೋ ಸಂಸ್ಥೆ ಕಳಿಸಿದ ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದು ಇತಿಹಾಸನೇ ಸೃಷ್ಟಿಸ್ಬಿಡ್ತು ಅಲ್ವಾ? ಕರೆಕ್ಟ್. ಹಾ, ಈಗ ನಾಸಾದ ಈ ಆರ್ಟಮಿಸ್ 2 ಮಿಷನ್ ಕೂಡ ಅದೇ ಹಾದಿಯಲ್ಲಿ ಸಾಗುತ್ತೆ. ಓಕೆ, ಭಾರತೀಯ ವಿಜ್ಞಾನಿಗಳು ತೋರಿಸಿದ ಆ ಚಂದ್ರನ ದಕ್ಷಿಣ ಧ್ರುವದ ರಹಸ್ಯಗಳ ಏನಿತ್ತು ಅದನ್ನ ಭೇದಿಸಲು ಈಗ ಮನುಷ್ಯರೇ ಅತ್ತ ಪ್ರಯಾಣಿಸ್ತಾ ಇದ್ದಾರೆ ಎಂಬುದು ನಮಗೆಲ್ಲರೂ ಹೆಮ್ಮೆಯ ವಿಷಯ ಅಲ್ವಾ? ಸೊ ಜ್ಞಾಪಕ ಇದೆ ತಾನೆ?
ಇವಾಗ ಇನ್ನೊಂದು ವಿಷಯ, ಭಾರತೀಯ ಅನಿವಾಸಿಗಳ ಪಾತ್ರ ಏನು? ದ ಇಂಡಿಯನ್ ಡಯಾಸ್ಪೊರಾ ಅಟ್ ನಾಸಾ. ನಾಸಾದ ಬಹುತೇಕ ಮಿಷನ್ಗಳ ಹಿಂದೆ ಭಾರತೀಯ ಮೂಲದ ವಿಜ್ಞಾನಿಗಳ ಶ್ರಮ ಇದ್ದೇ ಇರುತ್ತೆ. ಓಕೆ, ಇದನ್ನು ಉಲ್ಲೇಖಿಸುವುದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆಲ್ಲ ಒಂದು ಹೆಮ್ಮೆ ಬರುತ್ತಲ್ವಾ. ಸೊ ಎಷ್ಟೊಂದು ಜನ ಇದ್ದಾರೆ ಅಲ್ಲಿ, ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದಾರೆ, ಬೇರೆ 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 ಪೊಸಿಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದು ನಿಮ್ಗೆ ಹೆಮ್ಮೆ, ನಮಗೆ ಹೆಮ್ಮೆ ಕೊಡುವ ವಿಷಯ ಅಂತ ಅನ್ಸುತ್ತೆ. ಆಮೇಲೆ ನಿಮ್ಗೆ ಗೊತ್ತಾ, ನಾಸಾದ ಈ ಬೃಹತ್ ಯೋಜನೆ ಹಿಂದೆ ನೂರಾರು ಭಾರತೀಯ ಮೂಲದ ವಿಜ್ಞಾನಿಗಳ ಶ್ರಮ ಇದೆ ರೀ. ನಮ್ಮೂರ ಪ್ರತಿಭೆಗಳು ಜಗತ್ತಿನ ಅತಿ ದೊಡ್ಡ ಬಾಹ್ಯಾಕಾಶ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಾ ಇಡೀ ಮಾನವ ಕುಲಕ್ಕೆ ಬೆಳಕಾಗ್ತಿದ್ದಾರೆ ರೀ. ಪ್ರೌಡ್ ಅಲ್ಲೇನ್ರಿ, ಹೆಮ್ಮೆ ಪಡ್ರಿ. ಓಕೆ, ಇದು ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ದೊಡ್ಡ ಸ್ಫೂರ್ತಿ. ಎಲ್ಲೆಲ್ಲೂ ಏನು ನೋಡಿ ಟೈಮ್ ಕಳಿತೀವಿ, ಏನು ಮಾತಾಡ್ಕೋಲ್ಲ. ಸೊ ನಮ್ಮ ಸ್ಟೂಡೆಂಟ್ಸ್ಗೆ ಎಲ್ಲಿದಾರೋ ಅವ್ರಿಗೆ ಇದನ್ನು ನೋಡಲು ಮೋಟಿವೇಶನ್ ಕೊಡಿ. ವಿಜ್ಞಾನದ ಬಗ್ಗೆ ಆಸಕ್ತಿಯನ್ನು ತಗೊಳ್ಳಲು ನೀವು ಎಂಕರೇಜ್ಮೆಂಟ್ ಕೊಡಿ. ಆಮೇಲೆ ಆರ್ಟಮಿಸ್ ಮತ್ತು ನಮ್ಮ ಸಂಸ್ಕೃತಿ ಅಂತ ಹೇಳ, ದ ಕಲ್ಚರಲ್ ಲಿಂಕ್ ಅಂತ ಹೇಳ್ಬೋದು. ನಮ್ಮ ಪುರಾಣಗಳಲ್ಲಿ ಚಂದ್ರನಿಗೆ ವಿಶೇಷವಾದ ಸ್ಥಾನವಿದೆ ಅಲ್ವಾ? ಕರೆಕ್ಟ್. ಸೊ ನೀವು ನಿಮ್ಮ ಚಾನೆಲ್ ಹೆಸರಿಗೆ ತಕ್ಕಂತೆ ಇದನ್ನು ಹೀಗೆ ಸೇರಿಸಬಹುದು. ನಮ್ಮ ಸಂಸ್ಕೃತಿಯಲ್ಲಿ ಚಂದ್ರನನ್ನು ಚಂದಮಾಮ ಅಂತ ಕರಿತೀವಿ, ಕರೆಕ್ಟಾ? ಎಂದು ಕರೆಯುತ್ತೇವೆ. ಈಗ ಆ ಚಂದಮಾಮನ ಮನೆಗೆ ಭೂಮಿಯಿಂದ ಅತಿಥಿಗಳು ಹೋಗುತ್ತಿದ್ದಾರೆ. ಜ್ಞಾನದ ಬೆಳಕು ಹರಡ್ತಾ ಇದೆ, ಕರೆಕ್ಟಾ? ನಮ್ಮ ಆತ್ಮೀಯ ವೀಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಒಂದು ಸಂದೇಶ ಸ್ಫೂರ್ತಿ ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನನ್ನ ವಿದ್ಯಾರ್ಥಿ ಮಿತ್ರರೇ, ಜೀವನದಲ್ಲಿ ದೊಡ್ಡ ಗುರಿ ಮುಟ್ಟಲು ಮೊದಲು ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡಬೇಕ್ರಿ. ಆರ್ಟಮಿಸ್ 2 ಕೂಡ ಚಂದ್ರನ ಮೇಲೆ ಇಳಿಯುವ ಮುನ್ನ ನಡೆಸುತ್ತಿರುವ ಇದು ಅತಿ ದೊಡ್ಡ ಪರೀಕ್ಷೆ. ಓಕೆ, ಸೊ ಅದೇ ತರ ನಿಮ್ಮ ಪರೀಕ್ಷೆ ತಯಾರಿಯು ಹೀಗೆ ಇರಲಿ. ಓಕೆ, ಮೊದಲು ಸಣ್ಣ ಸಣ್ಣ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿ, ನಂತರ ದೊಡ್ಡ ಗುರಿಯನ್ನು ತಲುಪಿ. ಓಕೆನಾ? ಇದೇನಂದ್ರೆ ಇದು ಯಾಕಾಗಿ ಹೇಳ್ತಿದೀನಿ ಅಂದ್ರೆ, ನಿಮಗ್ ನಾಲ್ಕ ಇದೆಯಾ 5,000 ಚಂದ್ರಯಾನ್ ಇದರಲ್ಲಿ ಏನಾಯ್ತು ಸೆಕೆಂಡ್ ಅಲ್ಲಿ ಅನ್ಸತ್ತಲ್ವಾ? ಯಾವ ರೀತಿ ಇದು ಎನ್ಕರೇಜ್ಮೆಂಟ್ ಕೊಟ್ರು ಜ್ಞಾಪಕ ಇದೆಯಾ? ಅವ್ರು ಕಣ್ಣೀರೇ ಹಾಕ್ಬಿಟ್ರಲ್ಲ, ಕರೆಕ್ಟ್? ಸೊ ನೆಕ್ಸ್ಟ್ ಮಿಷನ್ ಏನಾಯ್ತು? ಸಕ್ಸಸ್ ಆಯ್ತಲ್ವಾ? ಅದೇ ತರ ಪ್ರಯತ್ನ ಮಾಡಬೇಕು. ವಿತ್ ಆಲ್ ಯುವರ್ ಮೈಂಡ್ ಅಂಡ್ ಹಾರ್ಟ್ ಪ್ರಯತ್ನ ಮಾಡಿ, 100% ಸಕ್ಸಸ್ ಸಿಗತ್ತೆ. ಇನ್ನೊಂದು ಹೆಮ್ಮೆಯ ವಿಷಯ ಅಂದ್ರೆ ಈ ಕ್ರೂನಲ್ಲಿ ಒಬ್ರು ಮಹಿಳೆ ಇದ್ದಾರೆ. ಓಕೆ, ಇದೊಂದು ಹೆಮ್ಮೆಯ ಸಂದೇಶ. ಆಮೇಲೆ ಬಾಹ್ಯಾಕಾಶ ಎಲ್ಲರಿಗೂ ಸೇರಿದೆ ಅನ್ನೋ ಒಂದು ದೊಡ್ಡ ಮೆಸೇಜ್ ಕೂಡ ಕೊಡತ್ತೆ. ಸೊ ಐ ಹೋಪ್ ಈ ಸಂಕ್ಷಿಪ್ತವಾಗಿ ನಾನು ಕೊಟ್ಟಿರೋ ಮಾಹಿತಿ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗಬಹುದು. ಏಪ್ರಿಲ್ 1ನೇ ತಾರೀಕು ನೋಡಿ. ಆಕ್ಚುಲಿ ನಾಸಾದವರು ಸಾರ್ಟ್ ಆಫ್ ಬೋರ್ಡಿಂಗ್ ಪಾಸ್ ತರ ಕೊಟ್ಟಿದ್ರು. ಏನ್ ಹೇಳಿ, ನೀವು ಲಾಗಿನ್ ಆಗಿ ತಗೊಂಡಿದ್ರೆ ನಿಮ್ ನೇಮ್ ಕೂಡ ಇಟ್ ವುಡ್ ಹ್ಯಾವ್ ಗಾನ್ ವಿತ್ ಆರ್ಟಮಿಸ್ 2 ಮಿಷನ್ ಅನ್ಸುತ್ತೆ. ಬೈ ದ ಟೈಮ್ ಐ ಟ್ರೈ ಟು ಟೇಕ್ ಇಟ್ ಆಗೋಗಿತ್ತು. ಸೊ ಐ ಥಿಂಕ್ ಅದನ್ನ ಎಸ್ ಡಿ ಕಾರ್ಡ್ ಅಲ್ಲಿ ಕ್ಯಾರಿ ಮಾಡ್ತಾರೆ ಅನ್ಸುತ್ತೆ ಆರ್ಟಮಿಸ್ 2 ಕ್ರೂನವರು. ಸೊ ಇದೆಲ್ಲ ಇನ್ಫಾರ್ಮೇಶನ್ ನನ್ಗೆ ಏನ್ ಗೊತ್ತಿತ್ತು, ಏನ್ ಹಂಚ್ಕೋಬಹುದಾಗಿತ್ತು, ಅದನ್ನ ನಿಮ್ ಜೊತೆ ನಾನು ಶೇರ್ ಮಾಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ಐತಿಹಾಸಿಕ ಕ್ಷಣವನ್ನು ನಾವೆಲ್ಲರೂ ವೀಕ್ಷಿಸೋಣ. ಓಕೆ, ನಿಮ್ ಫ್ರೀ ಇದ್ರೆ ನೋಡಿ. ಟೈಮ್ ಡಿಫರೆನ್ಸ್ ಇರುತ್ತೆ, ಬಟ್ ಡೆಫಿನೆಟ್ಲಿ ಶೂಲ್ ಲೇಟರ್ ಆಲ್ಸೋ ಯು ಕ್ಯಾನ್ ವಾಚ್. ಇದರಲ್ಲಿ ಇರುತ್ತೆ, ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿರ್ತಾರೆ. ಈ ಮಿಷನ್ ಬಗ್ಗೆ ನಿಮ್ಮ ಕುತೂಹಲವೇನು? ಮುಂದಿನ ದಿನಗಳಲ್ಲಿ ಮನುಷ್ಯ ಚಂದ್ರನ ಮೇಲೆ ಮನೆ ಕಟ್ಟಲು ಸಾಧ್ಯನಾ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ. ಓಕೆ, ಇದು ನಿಮ್ಮ ಬೆಳಕಿನ ಧ್ವನಿ ಚಾನೆಲ್. ಜ್ಞಾನದ ಬೆಳಕು ಸದಾ ಹರಿತಾ ಇರುವಂಗ್ ಮಾಡಿ, ಎಂಕರೇಜ್ಮೆಂಟ್ ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಜಸ್ಟ್ ಎಂಕರೇಜ್ ದ ಸ್ಟೂಡೆಂಟ್ಸ್ ಟು ವಾಚ್ ದಿಸ್ ಅಂಡ್ ಲೆಟ್ ದಿಸ್ ಬಿ ಎ ಸ್ಮಾಲ್ ಓಪನಿಂಗ್ ಫಾರ್ ದೆಮ್. ಅಂಡ್ ದೇ ಕ್ಯಾನ್ ಲಾಗ್ ಇನ್ ಟು ಡೈರೆಕ್ಟ್ ಆಗಿ ನಾಸಾ ವೆಬ್ಸೈಟ್ ಅಲ್ಲೇ ನೋಡಬಹುದು. ತುಂಬಾ ಚೆನ್ನಾಗಿರುತ್ತೆ ಪ್ರೋಗ್ರಾಮ್ಸ್. ಅವ್ರದ್ದು ಕೆಲವೊಂದ್ಸತಿ ಲೈವ್ ಇರುತ್ತೆ, ರಾತ್ರಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇಂದ ಲೈವ್ ಇರುತ್ತೆ, ಕನೆಕ್ಷನ್ಸ್ ಇರುತ್ತೆ. ನಾನು ನೋಡ್ತಿರ್ತೀನಿ ಅವಾಗ ಫ್ರೀ ಇದ್ದಾಗ. ಸೊ ನೀವು ಎಂಕರೇಜ್ ಮಾಡಿ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ
ವಾಚ್ ಮಾಡಲು. ಇಟ್ಸ್ ಅ ಗುಡ್ ಜಾಬ್ ವಿಲ್ ಬಿ ಡೂಯಿಂಗ್ ಅಂತ ಅನ್ಸತ್ತೆ. ಓಕೆ, ಮತ್ತೆ ಲಾಸ್ಟ್ ಅಲ್ಲಿ ಹೇಳ್ತೀನಿ, ಎಷ್ಟೋ ಏನೋನೋ ನೋಡ್ತಾ ಇರ್ತೀವಿ ನಾವು. ಓಕೆ, ಕರೆಕ್ಟಾ, ನಾನೇನ್ ಕಾಮೆಂಟ್ ಮಾಡಕ್ ಹೋಗಲ್ಲ. ಬಟ್ ಇದನ್ನ ಮಾಡ್ತಿರೋದು ಜಸ್ಟ್ ಜನಗಳಿಗೆ ಒಂದು ಮಾಹಿತಿ ಸಿಕ್ಲಿ ಅಂತ ಅಷ್ಟೇ. ಏನ್ ಕಂಪ್ಯಾರಿಸನ್ ಕಾಂಪಿಟೇಷನ್ ಮಾಡಿಸನ್ ಎಲ್ಲ ಮಾಡ್ತಾ ಇರೋದು. ಎಷ್ಟೋ ಜನಕ್ಕೆ ಎಲ್ಲೋ ಒಂದು 4-5 ಜನ ವಿದ್ಯಾರ್ಥಿಗಳಿಗೆ ಇದೊಂಥರ ಇಂಟ್ರೆಸ್ಟ್ ಸಿಕ್ಕಿ ಅವ್ರೇನ ಮುಂದೆ ನಮ್ಮ ದೇಶಕ್ಕಾಗಿ ಒಂದು ಸಾಧನೆ ಮಾಡಿದ್ರೆ ರಿಯಲಿ ಗ್ರೇಟ್ ರೀ. ಜೈ ಹಿಂದ್, ಜೈ ಭಾರತ್ ಮಾತಾ. ಥ್ಯಾಂಕ್ಸ್. ಲಾಸ್ಟ್ ಅಲ್ಲಿ ನಾನು ಯಾವಾಗ್ಲೂ ಮೆಸೇಜ್ ಕೊಡ್ತೀನಲ್ವಾ, ಕೀಪ್ ಸ್ಮೈಲಿಂಗ್, stay healthy and remove the stress out from your mind. Thanks and bye. Subscribers and viewers, the legendary scientist Carl Sagan once dreamed of a day when humans would become spacefarers. While he is not with us today to see the Artemis 2 mission, this is exactly the next step he imagined for us. A journey back to the moon to prepare for the stars. Let's remember him. Thank you.